ಅಧ್ಯಾಯ 2 ಶ್ಲೋಕ 46. ಯಾವಾನರ್ಥ ಉದಪಾನೆ ಯಾವಾನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕೆ. ಸರ್ವತಃ ಇದೆ, ವಿಸರ್ಗ ಆದ ನಂತರ ಸಾಕ್ಷರ ಬರೋದ್ರಿಂದ ಸಾಕ್ಷರವನ್ನು ಸ್ಟ್ರೆಸ್ ಮಾಡಿ ಹೇಳ್ತೀವಿ. ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದೇಷು ತಾವಾನ್ ಸರ್ವೇಷು ವೇದೇಷು ಬ್ರಾಹ್ಮಣಸ್ಯ ವಿಜಾನತಃ ಬ್ರಾಹ್ಮಣಸ್ಯ ವಿಜಾನತಃ. ಹೇಳಿಕೊಡುವುದನ್ನು ಅನುಸರಿಸಿ. ಯಾವಾನರ್ಥ ಉದಪಾನೆ ಯಾವಾನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕೆ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದೇಷು ತಾವಾನ್ ಸರ್ವೇಷು ವೇದೇಷು ಬ್ರಾಹ್ಮಣಸ್ಯ ವಿಜಾನತಃ ಬ್ರಾಹ್ಮಣಸ್ಯ ವಿಜಾನತಃ. ಪೂರ್ಣ ಶ್ಲೋಕವನ್ನು ಅಭ್ಯಾಸ ಮಾಡೋಣ. ಯಾವಾನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದೇಷು ಬ್ರಾಹ್ಮಣಸ್ಯ ವಿಜಾನತಃ. ಶ್ಲೋಕದ ಅರ್ಥವನ್ನು ತಿಳಿಯೋಣ. ಆತ್ಮನನ್ನ ಅರಿತಿರುವ ಬ್ರಹ್ಮಜ್ಞಾನಿಗೆ ಎಲ್ಲ ವೇದಗಳು ಎಷ್ಟು ಉಪಯೋಗಕ್ಕೆ ಬರುತ್ತೆ ಅಂದರೆ, ತುಂಬಿ ತುಳುಕುತ್ತಿರುವ ದೊಡ್ಡ ಜಲಾಶಯವು ಇರುವ ಕಡೆಗಳಲ್ಲಿ ಸಣ್ಣ ಬಾವಿ ಅಥವಾ ಕೆರೆಗಳಿಂದ ಎಷ್ಟು ಪ್ರಯೋಜನವಿರುವುದೋ ಹಾಗೆ ಇಲ್ಲಿ ಶಾಸ್ತ್ರಗಳನ್ನು ಬಲ್ಲವನು ಮತ್ತು ಅದರ ಅನುಭವವನ್ನು ಜೀವನದಲ್ಲಿ ಮನಗಂಡಿರುವ ತತ್ವಜ್ಞಾನಿ ಇವರಿಬ್ಬರ ಹೋಲಿಕೆ ಇದೆ. ಇನ್ನೂ ಏನೂ ಅನುಭವ ಆಗದವನಿಗೆ ಶಾಸ್ತ್ರವೇ ಆಧಾರ. ಅದೊಂದು ಸಣ್ಣ ಬಾವಿ ಅಥವಾ ಕೆರೆಯಂತೆ. ಯಾವಾನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕೆ. ಸರ್ವತಃ ಅಂದರೆ ಎಲ್ಲ ಕಡೆಗಳಲ್ಲೂ, ಸಂಪ್ಲುತೋದಕೆ ತುಂಬಿ ತುಳುಕುತ್ತಿರುವ ಜಲಾಶಯ ದೊರಕಿರುವಾಗ, ಉದಪಾನೆ ಚಿಕ್ಕ ಪುಟ್ಟ ಬಾವಿ ಕೆರೆ ಕುಂಟೆಗಳಿಂದ ಮನುಷ್ಯರಿಗೆ ಯಾವಾನ್ ಅಷ್ಟು ಅರ್ಥ ಅಂದರೆ ಪ್ರಯೋಜನ ಉಂಟೋ. ತುಂಬಿ ತುಳುಕುವ ಜಲಾಶಯ ಇರುವಾಗ ಒಂದಷ್ಟು ನೀರಿಗೆ ಬಾವಿ ತೋಡಕ್ಕೆ ಹೋಗೋದಿಲ್ಲ ಅಲ್ವಾ? ಹಾಗೇನೆ ತಾವಾನ್ ಸರ್ವೇಷು ವೇದೇಷು ಬ್ರಾಹ್ಮಣಸ್ಯ ವಿಜಾನತಃ. ಸತ್ಯವನ್ನ ತಿಳಿದಿರುವ ಒಬ್ಬನು ಆಧ್ಯಾತ್ಮ ಸಾಧಕ ಆ ದೃಷ್ಟಿಯಿಂದ ವೇದಗಳ ಜೊತೆಗೆ ವ್ಯವಹರಿಸ್ತಾನೆ. ಪಕ್ಕದಲ್ಲಿಯೇ ಜಲಾಶಯ ಇರುವಾಗ ನೀರಿಗಾಗಿ ಬಾವಿ ತೋಡುವ ಅವಶ್ಯಕತೆ ಇಲ್ಲದಿರುವಂತೆ. ನೀವು ಸಾಕ್ಷಾತ್ಕಾರದ ಹಾದಿಯಲ್ಲಿ ಸಾಗಿದಂತೆಲ್ಲ ಪುಸ್ತಕಗಳ ಅವಲಂಬನೆಯಿಂದ ದೂರ ದೂರ ಹೋಗ್ತೀರಿ ಅನ್ನೋದಕ್ಕೆ ಕೃಷ್ಣ ಕೊಟ್ಟಿರುವ ಉದಾಹರಣೆ ಇದು. ಪುಸ್ತಕಗಳು ಪ್ರಾರಂಭದಲ್ಲಿ ಮಾತ್ರ ಪ್ರಯೋಜನಕಾರಿ. ಧರ್ಮದ ಗುರಿ ಕೇವಲ ಪಾಂಡಿತ್ಯ ಅಲ್ಲ, ಗುರಿ ಅನುಭವ, ಸಾಕ್ಷಾತ್ಕಾರ. ಈ ಲೋಕದಲ್ಲಿ ಮತ್ತು ಪರಲೋಕದಲ್ಲಿ ವ್ಯಕ್ತಿಯು ಭೋಗ ಸುಖಗಳನ್ನು ಪಡೆಯಲಿಚ್ಛಿಸುವುದರಿಂದ ಅಂತಹ ವ್ಯಕ್ತಿಗಳ ಬಯಕೆಗಳ ಪೂರೈಕೆಗಾಗಿ ವೇದಗಳ ಕರ್ಮಕಾಂಡವು ನಾನಾ ಯಜ್ಞ ಯಾಗಗಳನ್ನು ವಿಧಿಸುತ್ತೆ. ಯಾರೇ ಆಗಲಿ ವಿಧಿಗಳಿಗೆ ಅಂಟಿಕೊಳ್ಳದೆ ವೇದಗಳ ಗುರಿಯನ್ನ ಅರ್ಥ ಮಾಡಿಕೊಳ್ಳುವಷ್ಟು ಬುದ್ಧಿವಂತನಾಗಿರಬೇಕು. ಇನ್ನೂ ಉತ್ತಮ ಗುಣದ ಇಂದ್ರಿಯ ಭೋಗಕ್ಕಾಗಿಯೇ ಸ್ವರ್ಗ ಲೋಕಗಳಿಗೆ ಏರುವ ಬಯಕೆಯನ್ನ ಇಟ್ಟುಕೊಳ್ಳಬಾರದು. ತನ್ನಲ್ಲೇ ಆತ್ಮದರ್ಶನ ಪಡೆದವನಿಗೆ ಆತ್ಮನ ಅಮಿತಾನಂದವೇ ಸಿಗುತ್ತೆ. ವೇದಗಳು ವಿಧಿಸಿರುವ ಕರ್ಮಗಳನ್ನೆಲ್ಲ ಮಾಡಿದರೆ ಸಿಗುವ ಆನಂದವು ಮಿತಿಯುಳ್ಳದ್ದು.
ಆತ್ಮ ಸಾಕ್ಷಾತ್ಕಾರದ ಮೂಲಕ ಸಿಗುವ ಆನಂದವು ಅಮಿತವಾದುದು. ಆತ್ಮಾನುಭವವಾದಾಗ ದೊರೆಯುವ ಅಮಿತ ಅಂದರೆ ಇನ್ಫೈನೈಟ್ ಪರಮಾನಂದದಲ್ಲಿ ಪರಿಮಿತ ಅಂದರೆ ಫೈನೈಟ್ ಸೀಮಿತ ತೃಪ್ತಿಗಳೆಲ್ಲ ಅಡಕವಾಗಿವೆ ಅನ್ನೋದನ್ನು ಎಲ್ಲರೂ ಒಪ್ಪಲೇಬೇಕು. ಬರೀ ಶಾಸ್ತ್ರಗಳನ್ನು ಓದಿ ಪಂಡಿತನಾದವನಿಗೆ ಸ್ವಲ್ಪ ಜ್ಞಾನ ಇದೆ, ಆದರೆ ಆತ್ಮ ಸಾಕ್ಷಾತ್ಕಾರವನ್ನು ಪಡೆದ ಜ್ಞಾನಿಯ ಅನುಭವವಾದರೂ ಅನಂತ. ವೇದಗಳ ಕರ್ಮಕಾಂಡವನ್ನು ಇಲ್ಲಿ ಅಲಕ್ಷ್ಯ ಮಾಡ್ತಿಲ್ಲ ಅಥವಾ ಅಪಹಾಸ್ಯನೂ ಮಾಡ್ತಿಲ್ಲ. ಶ್ರೀರಾಮಕೃಷ್ಣರು ಹೀಗೆ ಹೇಳ್ತಿದ್ರು, ಆಧ್ಯಾತ್ಮದ ಕಡೆಗೆ ಸಾಧನೆ ಮತ್ತು ಅಪೇಕ್ಷೆ ಎರಡೂ ಇಲ್ಲದ ಪಂಡಿತರುಗಳು ರಣಹದ್ದುಗಳಂತೆ. ಅವು ಆಕಾಶದಲ್ಲಿ ಬಹಳ ಎತ್ತರಕ್ಕೇನೋ ಹಾರುತ್ತಿರುತ್ತವೆ, ಆದರೆ ಅವುಗಳ ಗಮನ ಯಾವಾಗಲೂ ನೆಲದ ಮೇಲಿರುವ ಹೆಣಗಳ ಕಡೆಗೆ. ಕೇವಲ ಶುಷ್ಕ ಪಂಡಿತರ ಸ್ವಭಾವ ಹಾಗೆ. ವಿವೇಕವಿಲ್ಲದೆ ಒಳಗಡೆ ಮುಮುಕ್ಷತ್ವ ಇಲ್ಲದೆ ಇರುವ ಶುಷ್ಕ ಪಾಂಡಿತ್ಯವು ಯಾವಾಗಲೂ ಬೆಲೆಯನ್ನು ಪಡೆದುಕೊಂಡಿಲ್ಲ. ಯಾರು ಸಾಧನಾ ಮಾರ್ಗವನ್ನೇ ಅಂತಿಮ ಗುರಿ ಅಂತ ತಿಳಿದಿರುವರೋ, ಯಾರು ಯಜ್ಞ ಯಾಗಾದಿಗಳ ಮೂಲಕ ಪರಮಾತ್ಮನನ್ನ ಪಡಿಬಹುದು ಅಂತ ತಿಳಿದಿರುವರೋ ಅಂತಹವರು ಅವಿವೇಕಿಗಳು. ಪ್ರತಿಫಲಾಪೇಕ್ಷೆಯಿಲ್ಲದೆ ಮಾಡಿದ ಕರ್ಮವು ಚಿತ್ತವನ್ನ ಶುದ್ಧೀಕರಿಸುತ್ತೆ. ಹೀಗೆ ಅಂತಃಕರಣವು ಶುದ್ಧವಾದಾಗ ಆತ್ಮತತ್ವವು ಸ್ವಯಂ ಪ್ರಕಾಶವಾಗತ್ತೆ. ಒಮ್ಮೆ ಸರ್ವವ್ಯಾಪಿಯಾದ ಆತ್ಮನ ಸಾಕ್ಷಾತ್ಕಾರವಾದ ಮೇಲೆ ಯಜ್ಞ ಯಾಗಾದಿಗಳ ಕಡೆಗೆ ಮತ್ತೆ ಆಕರ್ಷಣೆ ಇರೋದಿಲ್ಲ. ಅರ್ಥ ಕಾಮಗಳು ಮೋಕ್ಷಾರ್ಥಿಗೆ ಬೇಡವಾಗತ್ತೆ. ಅಹಂಕಾರ ಅಸ್ತಿತ್ವದಲ್ಲಿರುವವರೆಗೆ ಅದು ಅರ್ಥ ಕಾಮಗಳನ್ನೇ ಬೇಡುತ್ತೆ. ಅಹಂಕಾರ ಕೊನೆಗೊಂಡಾಗ ಆತ್ಮನ ಆನಂದ ಸ್ವರೂಪದಲ್ಲಿ ಮತ್ತೆ ಯಾವುದೂ ಬೇಡವಾಗತ್ತೆ. ಎಕ್ಸಾಂಪಲ್, ಮ್ಯಾಥ್ಸ್ನಲ್ಲಿ PhD ಮಾಡಿದ ಮೇಲೆ ಮತ್ತೆ ಪ್ರೈಮರಿ ಸ್ಕೂಲ್ ಮ್ಯಾಥ್ಸ್ ಮಾಡೋದಕ್ಕೆ ಹೋಗೋದಿಲ್ಲ, ಏಕೆಂದರೆ ಅವನು ಗಳಿಸಿರುವ ಜ್ಞಾನವು ಪ್ರಾಥಮಿಕ ಅಧ್ಯಯನವನ್ನು ಒಳಗೊಂಡಿರುತ್ತೆ. ಯಾವಾನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದೇಷು ಬ್ರಾಹ್ಮಣಸ್ಯ ವಿಜಾನತಃ. ಎಲ್ಲ ಕಡೆಗಳಿಂದಲೂ ತುಂಬಿ ತುಳುಕುತ್ತಿರುವ ಜಲಾಶಯಗಳು ದೊರಕಿರುವಾಗ ಚಿಕ್ಕ ಪುಟ್ಟ ಕೆರೆ ಕಟ್ಟೆಗಳಿಂದ ಮನುಷ್ಯರಿಗೆ ಎಷ್ಟು ಪ್ರಯೋಜನವಿರುವುದೋ ಹಾಗೆ ಬ್ರಹ್ಮ ತತ್ವವನ್ನು ಚೆನ್ನಾಗಿ ತಿಳಿದುಕೊಂಡಿರುವ ಬ್ರಾಹ್ಮಣನಿಗೂ ಸಹ ಎಲ್ಲ ವೇದಗಳಿಂದ ಅಷ್ಟೇ ಪ್ರಯೋಜನ. ಬ್ರಾಹ್ಮಣ ಅಂದರೆ ಸೆಲ್ಫ್ ರಿಯಲೈಸ್ಡ್ ಪರ್ಸನ್, ಪರಬ್ರಹ್ಮನನ್ನು ತಿಳಿದವನು.